ಹಲೋ ಗಾಯ್ಸ್, ದಿಸ್ ಇಸ್ ಚೈತ್ರ. ನಾನಿವತ್ತು ನಿಮಗೆ ನಾವು ರೀಸೆಂಟಾಗಿ ಕೇರಳ ಟ್ರಿಪ್ನ ಮಾಡಿದ್ವಿ. ಅಲ್ಲಿ ನಾವು ಎಲ್ಲೆಲ್ಲಿ ಹೋಗಿದ್ವಿ, ಏನೇನು ಮಾಡಿದ್ವಿ ಅಂತೆಲ್ಲ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ, ನಾವು ಬೆಂಗಳೂರಿಂದ ನಮ್ಮ ಟ್ರಿಪ್ನ ಸ್ಟಾರ್ಟ್ ಮಾಡಿದ್ವಿ. ಇದು ನನ್ನ ಮಗಳು ಮತ್ತು ನನ್ನ ಮಗ, ನನ್ನ ಅಕ್ಕನ ಮಗ. ನಾವು ಬೆಂಗಳೂರಿಂದ ಕೇರಳಗೆ ಕಾರಲ್ಲಿ ಟ್ರಾವೆಲ್ ಮಾಡ್ತಾಯಿದ್ವಿ. ಆ ಒಂದು ಬ್ಯೂಟಿನ ನೋಡ್ತಾ ನೋಡ್ತಾ ಎಲ್ಲಾದರೂ ಸ್ಪಾಟ್ಗಳಿಗೆ ಹೋಗೋದಕ್ಕಿಂತ ಸುಮ್ಮನೆ ಲಾಂಗ್ ಡ್ರೈವ್ ಹೋಗ್ತಾನೇ ಇರೋಣ ಅನ್ನೋಷ್ಟು ಚೆನ್ನಾಗಿ ಅಲ್ಲಿನ ಒಂದು ಎನ್ವಿರಾನ್ಮೆಂಟ್ ನಮಗೆ ಕಾಣಿಸ್ತಾ ಇತ್ತು. ಆ ಕಾಫಿ ಎಸ್ಟೇಟ್ಗಳು ಎಲ್ಲ ಸೂಪರಾಗಿ ಕಾಣ್ತಾ ಇತ್ತು. ಅದಾದಮೇಲೆ ನಾವು ಹಂಗೇನೆ ಆನ್ ದ ವೇನಲ್ಲೇ ಲಕ್ಕಿ ಡೀವ್ ಪೀಕಿಗೆ ಹೋಗಿದ್ವಿ. ಅಲ್ಲಿಂದ ಕೇರಳದ ವ್ಯೂ ಅಂತೂ ಸೂಪರಾಗಿ ಕಾಣ್ತಾ ಇತ್ತು. ನೋಡಿ, ಇಲ್ಲಿ ಈ ಫೋಟೋ ಕೂಡ ನಾನು ಅಲ್ಲೇ ತಕ್ಕೊಂಡಿದ್ದು. ಈಗ ಈ ಫೋಟೋದಲ್ಲಿ ನನ್ನ ಜೊತೆ ಇರೋದು ನನ್ನ ಸಿಸ್ಟರ್, ಅವಳೆಷ್ಟು ನಾಗು ಅಂತ. ನೆಕ್ಸ್ಟ್ ಅದಾದಮೇಲೆ ನಾನು ನನ್ನ ಮಗಳು ಆನ್ ದ ವೇ ಒಂದು ಶಾಪಿಂಗ್ ಮಾಲ್ ಹತ್ರ ಹೋಗಿ ಶಾಪ್ ಮಾಡ್ತೀವಿ. ನೆಕ್ಸ್ಟ್ ಅಲ್ಲಿಂದ ಟೇಸ್ಟಿಯಾಗಿರ್ತೋ ಫುಡ್ಡು ಹೇಗಿರುತ್ತೆ ನೋಡೋಣ ಅಂತ ಹೇಳ್ಬಿಟ್ಟು ಅಲ್ಲಿನ ಫುಡ್ನ ಆರ್ಡರ್ ಮಾಡಿದ್ವಿ. ನೆಕ್ಸ್ಟ್ ಅದಾದಮೇಲೆ ಕಾಫಿ ಎಸ್ಟೇಟಿಗೆ ಬಂದಮೇಲೆ ಅಲ್ಲಿ ಒಂದೆರಡು ಫೋಟೋಗಳನ್ನ ತೊಗೊಳ್ಳೇಬೇಕಲ್ವಾ. ಸೊ ಕೆಲವೊಂದೆರಡು ರೀಲ್ಸ್ನ ಮಾಡಿದ್ವಿ, ಜೊತೆಗೆ ನಾವು ಫೋಟೋಗಳ್ನ ಕೂಡ ತೊಗೊಂಡ್ವಿ. ಈಗ ನೋಡಿ, ಇಲ್ಲಿ ನನ್ನ ಮಗಳು ಮತ್ತು ನಮ್ಮ ಪೂರ್ವಿಕ ಇಬ್ಬರು ನಿಂತು ಫೋಟೋ ತಕ್ಕೊಳ್ತಾ ಇರೋದನ್ನ ನೋಡ್ತಿದ್ದೀವಲ್ವಾ. ಇದು ನಾನು, ನನ್ನ ಹಸ್ಬೆಂಡ್ ಮತ್ತು ನನ್ನ ಮಗಳು. ಹೀಗೆ ಸುಮಾರು ಹೊತ್ತು ನಾವು ಆ ಕಾಫಿ ಎಸ್ಟೇಟಲ್ಲಿ ಓಡಾಡ್ಕೊಳ್ತಾ, ಫೋಟೋ ತೊಗೊಳ್ತಾ, ರೀಲ್ಸ್ ಮಾಡ್ತಾ ಆ ಒಂದು ಬ್ಯೂಟಿನ ನಾವು ರಿಯಲಿ ಎಂಜಾಯ್ ಮಾಡಿದ್ವಿ. ಫೋಟೋ ತಗೊಳ್ಳೋದಷ್ಟೇ ಅಲ್ಲ, ಆ ಒಂದು ಪ್ಲೇಸಲ್ಲಿ ನಾವು ನಿಂತು ಕಾಲ ಕಳೆಯೋದೇ ನಮಗೆ ಒಂದು ಅದ್ಭುತವಾದಂಥ ಎಕ್ಸ್ಪೀರಿಯನ್ಸ್ನ ಕೊಡುತ್ತೆ. ಸೊ ಅಲ್ಲಿಂದ ನಾವು ಮುಂದೆ ನೆಕ್ಸ್ಟ್ ಏನು ಮಾಡ್ತೀವಿ ಅಂತಂದರೆ, ನಾವು ಒಂದು ಹೋಟೆಲಲ್ಲಿ ಸ್ಟೇ ಮಾಡೋಣ ಅಂತೇಳಿ ಹೋಗ್ತೀವಿ. ಆ ಹೋಟೆಲಲ್ಲಿ ನಾವು ಮಧ್ಯಾಹ್ನದ ಊಟನ ಮುಗಿಸ್ಕೊಂಡ್ಬಿಟ್ಟು ಹಾಗೆ ನಾನು ನನ್ನ ಸಿಸ್ಟರು ಸ್ವಲ್ಪ ಶಾಪಿಂಗ್ನ ಮಾಡಿಕೊಂಡು ಮತ್ತೆ ರಿಟರ್ನು ಹೋಟೆಲ್ಗೆ ಬರ್ತೀವಿ. ನಾವು ಇದ್ದಂಥ ಹೋಟೆಲಲ್ಲಿ ರೂಮ್ನಲ್ಲಿ ನಾವು ತೆಗ್ದಿರೋವಂಥ ಫೋಟೋ ಇದು. ಅದಾದಮೇಲೆ ನೈಟು ನಾವು ಅರೇಬಿಯನ್ ಕ್ಯೂಸೈನ್ನ ಟೇಸ್ಟ್ ಮಾಡೋಣ ಅಂತೇಳಿ ನಿಯರಲ್ಲಿ ಇದ್ದಂಥ ಅರೇಬಿಕ್ ಹೋಟೆಲಿಗೆ ಹೋಗ್ತೀವಿ. ಅಲ್ಲಿ ನಾವು ತಿಂದಂತಹ ಫುಡ್ ಇದು. ನೋಡಿ, ಅಲ್ಲಿ ಒಂದು ಫೋಟೋ ಕೂಡ ನಾವು ತೊಗೊಂಡಿದ್ವಿ. ಆ ಹೋಟೆಲ್ ಕೂಡ ತುಂಬ ಡಿಫ್ರೆಂಟಾಗಿ ತುಂಬ ಚೆನ್ನಾಗಿತ್ತು. ನೆಕ್ಸ್ಟ್ ಮಾರ್ನಿಂಗು ಕೇರಳದ ಕ್ಯಾಲಿಕಟ್ಟಲ್ಲಿ ಬೀಚ್ ಇದೆ ಅಲ್ವಾ, ಅಲ್ಲಿಗೆ ಬರ್ತೀವಿ. ಈ ಕೇರಳದ ಕ್ಯಾಲಿಕಟ್ ಅಂದ ತಕ್ಷಣ ನಿಮಗೆಲ್ಲ ವಾಸ್ಕೋ ಡ ಗಾಮ ನೆನಪಾಗ್ತಾನಲ್ವಾ. ಸೊ ವಾಸ್ಕೋ ಡ ಗಾಮ ವಿಸಿಟ್ ಮಾಡಿದಂತಹ ಕ್ಯಾಲಿಕಟ್ ಬೀಚಿಗೆ ನಾವು ನೆಕ್ಸ್ಟ್ ಡೇ ಮಾರ್ನಿಂಗು ಬಂದ್ವಿ. ಆ ಬೀಚಲ್ಲಿ ಇಡೀ ದಿನ ಕಳೆದ್ವಿ. ಹೇಗಿತ್ತು ಅಂದರೆ ಅದು ಆಸಮ್ ಎಕ್ಸ್ಪೀರಿಯನ್ಸ್ನ ನಮಗೆ ಕೊಡ್ತು. ಆ ಕೇರಳದಲ್ಲಿ ಆ ಸ್ಯಾರಿಗಳನ್ನ, ಆ ಟ್ರೆಡಿಷ್ನಲ್ ಸ್ಯಾರಿ ಉಟ್ಟಂತಹ ಇಬ್ಬರು ಲೇಡೀಸು ಮಾತಾಡ್ತಾ ಕೂತಿದ್ರು, ಜೊತೆಗೆ ಮಕ್ಕಳು ಅಲ್ಲೆಲ್ಲ ಓಡಾಡ್ತಾಯಿದ್ರು. ಆ ಎಲ್ಲ ದೃಶ್ಯಗಳು ನಮಗೆ ನೋಡೋದಕ್ಕೆ ತುಂಬಾ ಮಜಾ ಕೊಡ್ತಾಯಿತ್ತು. ಜೊತೆಗೆ ನಾವು ಅಲ್ಲಿನೇ ಕೆಲವೊಂದು ಫ್ರೂಟ್ಸ್ನ ಉಪ್ಪಿನ ನೀರಲ್ಲಿ ನೆನೆಸಿಟ್ಟಿರೋ ರೀತಿಯಲ್ಲಿ ಆ ಬಾಕ್ಸ್ಗಳಲ್ಲಿ ಇಟ್ಟಿದ್ರು. ಆ ಡಿಫ್ರೆಂಟ್ ಆಗಿರೋ ಫ್ರೂಟ್ ಅಂತ ನಮಗೆ ಅವು ನೋಡೋದಕ್ಕೆ ಕಾಣಿಸ್ತು. ಹಾಗಾಗಿ ನಾವೇನು ಮಾಡಿದ್ವಿ, ಎಲ್ಲ ಫ್ರೂಟ್ನು ಟೇಸ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲದರಲ್ಲೂ ಒಂದೊಂದು ತೊಗೊಂಡು ಟೇಸ್ಟ್ ಮಾಡಿದ್ವಿ. ಎಲ್ಲಗಳು ಉಪ್ಪುಪ್ಪಾಗಿ ಸ್ವೀಟಾಗಿ ಮಸ್ತ್ ಚೆನ್ನಾಗಿದ್ವು. ನಂತರ ನಾವು ಬೀಚಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಣ, ಆಟ ಆಡೋಣ ಅಂತ ಹೇಳ್ಬಿಟ್ಟು ಹೋದ್ವಿ. ಬೀಚಲ್ಲಿ ಹೋದರೆ ಕೇಳಬೇಕಲ್ಲ, ಬೆಳಗ್ಗೆಯಿಂದ ಸಂಜೆ ತನಕನೂ ಆಟ ಆಡ್ತಾನೇ ಇರಬೇಕು ಅನಿಸುತ್ತೆ. ಆ್ಯಂಡ್ ನನ್ನ ಮಗಳು ಮತ್ತು ಅವ್ರ ಅಣ್ಣ ಇಬ್ಬರು ಕೂಡ ಎಂಜಾಯ್ ಮಾಡಿದ್ರು. ಅವ್ರ ಅಪ್ಪನ ಜೊತೆ ಅವರು ಆಟ ಆಡ್ತಾ ಇದ್ದಾರೆ. ನೋಡಿ, ಬೀಚಲ್ಲಿ ಸಂಜೆ ತನಕನೂ ಅವರು ಸಖತ್ತು ಮಜಾ ಮಾಡಿಕೊಂಡು ಆಟ ಆಡಿಕೊಂಡು ಫಸ್ಟಲ್ಲಿ ಭಯಪಟ್ಟರು. ಆಮೇಲೆ ಹೋಗ್ತಾ ಹೋಗ್ತಾ ಅವರು ಆ ಒಂದು ನೀರಲ್ಲಿ ಸಖತ್ತಾಗಿ ಆಟ ಆಡಿದ್ರು. ನಾವು ನಮ್ಮ ಕಡೆ ಉಡುಪಿ ಬೀಚಿಗೆಲ್ಲ ತುಂಬಾ ಹೋಗ್ತಾ ಇರ್ತೀವಿ. ಆದರೆ ಬೇರೆ ಸ್ಟೇಟಲ್ಲಿ ಹೋಗಿರ್ತಕ್ಕಂಥ ಬೀಚು ಕೇರಳದ ಕ್ಯಾಲಿಕಟ್ ಬೀಚು ಫಸ್ಟ್ ಟೈಮ್ ಆಗಿತ್ತು. ಅಲ್ಲಿ ನನ್ನ ಸಿಸ್ಟರು, ನಮ್ಮ ಭಾವ ಮತ್ತು ಅವ್ರ ಮಗ ಒಂದು ಸೆಲ್ಫಿ ತೊಗೊಳ್ತಾ ಇದ್ದಾರೆ ನೋಡಿ ಈ ಫೋಟೋದಲ್ಲಿ. ನೆಕ್ಸ್ಟು ನಾವು ಆ ಬೀಚಿನ ಸೌಂದರ್ಯನ ಎಲ್ಲ ನೋಡಿಬಿಟ್ಟು ಅಲ್ಲಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ, ಅದಾದ ನಂತರ ಅಲ್ಲೇ ಸ್ವಲ್ಪ ಆ ಒಂದು ಬೀಚ್ನ ತೀರದಲ್ಲಿ ಕುತ್ಕೊಂಡು ನಾವು ಟೈಮ್ ಸ್ಪೆಂಡ್ ಮಾಡೋದಿರುತ್ತಲ್ಲ, ಅದು ಸಖತ್ತಾಗಿರುತ್ತೆ. ಇದು ನಾವು ಇದ್ದಂಥ ಹೋಮ್ ಸ್ಟೇನಲ್ಲಿ ತೆಗೆದಂಥ ಫೋಟೋ ಇದು. ನೋಡಿ, ಅದಾದಮೇಲೆ ನಾವು ರಿಟರ್ನು ನಮ್ಮ ಬೆಂಗಳೂರಿಗೆ ವಾಪಸ್ ಆಗ್ತಾಯಿದ್ದೀವಿ. ಇಷ್ಟು ನಮ್ಮ ಕೇರಳದ ಟ್ರಿಪ್ ಬಗ್ಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.